ಶಿವಲಿಂಗೇಗೌಡ ನಿಮ್ಗೆ ಅರ್ಥ ಆಗಲ್ಲ ಅದು ಸ್ವಾಮಿ ನಿಮ್ಗೆ ಅರ್ಥ ಆಗಲ್ಲ ಆ ಈಗಲೇ ಚರ್ಚೆ ಮಾಡೋಣ ನೀವೇನು ಅರ್ಥ ಆಗಲ್ಲ ಇವತ್ತೇನಾರ ಕರ್ನಾಟಕ ನಿಮ್ಗೆ ಅರ್ಥ ಆಗಲ್ಲ ಸಾಬೀತ್ ಮಾಡಿ ಅಂಕಿಅಂಶ ನಿಮ್ಗೆ ಅರ್ಥ ಆಗಲ್ಲ ಏನೇನ್ ಮಾಡಿದೆ ಕೇಂದ್ರ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ ಈ ತರ ಮಂತ್ರಾಲೋಚನೆ ಮಾಡೋದಲ್ಲ ಕೇಂದ್ರ ಎಲ್ಲ ಟ್ಯಾಕ್ಸ್ ಮಜಾ ಮಾಡ್ತಾ ಆಗಲ್ಲ ನಿಮ್ಗೆ ಅಧ್ಯಕ್ಷರೇ ತಗೊಂಡೋಗ್ಬಿಟ್ಟು ಡೆಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ರಿ ಕೊಡ್ರಿ ಯಾರ ಮನೆ ಕೊಡ್ತಾ ಇದ್ರಿ ಬಲ್ರಿ ಚರ್ಚ್ಗೆ ಎಲ್ಲ ಟ್ಯಾಕ್ಸ್ ಬನ್ನಿ ಕೇಳಿ ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನ ಕೇಳಿ ಅಲ್ಲ ವಿರೋಧ ಪಕ್ಷದ ನಾಯಕರು ಏನೇ ಬಂದೇ ಬರುತ್ತೆ ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಆಗಲ್ಲ ಅಷ್ಟು ಮೊದಲು ಕೇಳಲೇ ಇಲ್ಲ ಅವರು ಎಂಪಿಗಳು ರಾಜ್ಯ ಸರ್ಕಾರದಿಂದ ಹಣ ಪಾವತಿ ಮಾಡಿ ಆಮೇಲೆ ಕೇಂದ್ರದಿಂದ ಫೈಟಪ್ ಅವ್ರ ಎಂಪಿ ಹೆಸರು ಕೇಳಿ ಹೋಗಿ ಅವರು ನೀವ್ ಯಾಕೆ ಆ ಲೆವೆಲ್ ಕೇಂದ್ರದ ಮೇಲೆ ಹೇಳ್ತೀರಿ ಅಧ್ಯಕ್ಷರೇ ಈ ರಾಜ್ಯಕ್ಕೆ ಅನ್ಯಾಯ ಆಗಿದ್ರೆ ಜನಗಳಿಗೆ ಅನ್ಯಾಯ ಆಗಿದ್ರೆ ಕೇಂದ್ರ ಪುರಸ್ಕೃತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಯೋಜನೆ ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ ಹೌಸಿಂಗ್ ಮಾಡಾಕಿದ್ರಿ ಫಸಲ್ ಬಿಮಾ ಯೋಜನೆ ಅದು ರೈತರಿಗೆ ಪರಿಹಾರ ಇನ್ಸೂರೆನ್ಸ್ ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನಾಯಕರು ಅರ್ಥ ಆಗಲ್ಲ ಮಾತಾಡಿದ್ರೆ ಏನ್ ಮಾಡೋದು ನಾವು ಹೇಳಿ ಸುರೇಶ ಅಲ್ಲ ನೀವು ಎಲ್ಲರೂ ಹೇಳ್ತಿರ್ತೀವಿ ಮತ್ತೆ ಉತ್ತರ ಹೆಂಗೆ ಅವ್ರ ನಾ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಾಗಿ ಮಾಡ್ತಾರೆ ಮಾತಾಡಿದ ಉತ್ತರ ಕೊಡುವಾಗ ಹೇಳ್ತಾರೆ ತಾವು ದಯವಿಟ್ಟು ಕುತ್ಕೊಂಡು